ಟಿವಿ ಕಾಣುಂಟು. ಹಾಯ್ ಮಾಡಿ ಹಾಯ್. ಹಾಯ್. ನಾವು ಇವನ ಮನೆಗೆ ಬಂದದ್ದು. ಇವನ ಬಿಜ್ಜಿಯ ಮನೆಗೆ. ನಮ್ಮದು ಅಜ್ಜಿ, ಅವನದ್ದು ಅಜ್ಜಿ. ಅಲ್ಲಿ ನೋಡಿ ಅಂತ ಉಯ್ಯಾಲೆ. ಹಾಯ್. ಇವನ ನಿಹನ್ನ ಬಿಜ್ಜಿಯ ಮನೆಗೆ ಅಂದ್ರೆ ನಿಹನ್ನ ಅಪ್ಪನ ಅಜ್ಜಿಯ ಮನೆಗೆ ಬಂದದ್ದು. ಅತ್ತೆಯ ತಾಯಿ ಮನೆಗೆ. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡೋದು. ನನ್ನ ಹಸ್ಬೆಂಡ್ನ ಅಜ್ಜ ಅಜ್ಜಿ ಎಲ್ಲ ಹೊರಗಡೆ ಇದ್ದಾರೆ. ಹಾಗೆ ಮಾವ ಕೂಡ ಬಂದಿದ್ದರು. ಅತ್ತೆ ಬರಲಿಲ್ಲ, ಅತ್ತೆ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಅವರೆಲ್ಲ ಹೊರಗಡೆ ಮಾತಾಡ್ತಾ ಇದ್ದಾರೆ. ಹಾಗೆ ನಾವು ಇವಾಗ ಒಳಗಡೆ ಕೂತ್ಕೊಂಡಿದ್ದೇವೆ. ಇಲ್ಲಿ ಮಕ್ಕಳಿದ್ದಾರಲ್ಲ, ಅವರ ಸ್ಕೇಟಿಂಗ್ ಕಲಿಯುವಂತಹ ಶೂ ಉಂಟು, ಅದನ್ನು ಇವರಿಗೆ ಮನ್ವಿತಿಗೆ ಹಾಕ್ತಾ ಇದ್ದಾರೆ ನೋಡಿ. ಅಂದರೆ ಇದು ಸ್ಕೇಟಿಂಗ್ ಕಲ್ತಿದ್ರೆ ಸುಲಭ ಆಗ್ತದೆ, ಇಲ್ಲದಿದ್ದರೆ ಕಷ್ಟ ಆಗ್ತದೆ ಅದು ಹಾಕಿ ನಡಿಲಿಕ್ಕೆ. ತುಂಬಾ ಅಂದರೆ ಈ ರೋಡೆಲ್ಲ ಇರ್ತದಲ್ಲ, ಸೈಡಲ್ಲೆಲ್ಲ ಹೋಗಲಿಕ್ಕೆ ತುಂಬ ಖುಷಿ ಆಗ್ತದೆ ಅದರಲ್ಲಿ. ಅಂದರೆ ನಾನು ನೋಡಿದ್ದೇನೆ ಟಿ ವಿಯಲ್ಲಿ, ಹಾಗೆ ನಿಜ ಕೂಡ ನೋಡಿದ್ದೇನೆ. ಅದು ಒಳ್ಳೆಯದಾಗ್ತದೆ ನೋಡಲಿಕ್ಕೆ ಮಾತ್ರ. ನಮಗೆ ಹೋಗ್ಲಿಕ್ಕೆ ಕೊಡಲಿಕ್ಕಿಲ್ಲ, ಅಂದರೆ ಅದು ಕಲ್ತಿರ್ಬೇಕಲ್ಲ, ಅದು ಗೊತ್ತಿರಬೇಕು ಹೇಗೆ ಹೋಗಬೇಕು, ಏನು ಕಲಿಬೇಕು ಅಂತೇಳಿ. ಇಲ್ಲಿ ನೋಡಿ ಇವಾಗ ನಿಮ್ಮ ಮನ್ವಿತ್ ಹೋಗ್ತಾ ಇದ್ದಾನೆ, ಅವನಿಗೆ ಗೊತ್ತಾಗೋದಿಲ್ಲ. ಹಾಗೆ ಅವನ ತಮ್ಮ ಕೈ ಇಟ್ಕೊಂಡಿದ್ದಾನೆ, ಜಾರ್ತದೆ ಅದು. ಅಂದರೆ ನೋಡಿ ಟಯರೆಲ್ಲ ಉಂಟಲ್ಲ ಹಾಗೆ. ತಮ್ಮ ಅಣ್ಣನನ್ನು ಈ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಚೆನ್ನಾಗಿ ಆಟ ಆಡ್ತಾಯಿದ್ರು ಮಕ್ಕಳು. ಅದಾದಮೇಲೆ ಒಳಗಡೆ ಇಲ್ಲಿ ನೋಡ್ಬೋದು ಕೋಳಿ ಪದಾರ್ಥ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅತ್ತಿಗೆ. ಅಂದರೆ ಕೋಳಿಗೆ ಎಲ್ಲ ಹಾಕಿ ಆಯಿತು, ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿ ಇವಾಗ ನಿಹಾನ್ ಈ ಕಡೆ ಆಟ ಆಡ್ತಾ ಇದ್ದಾನೆ ನೋಡಿ. ಅವರ ಆಟ ಆಡಿ ಆಯಿತು. ಹಾಗೆ ಅಲ್ಲಿ ಇಟ್ಟಿದ್ರು, ಅದನ್ನು ಇವನು ಗಾಡಿಯ ಥರ ದುಕ್ತಾ ಇದ್ದಾನೆ ನೋಡಿ. ಹಾಗೆ ಅವನಿಗೆ ಕೂಡ ಇಷ್ಟ ಆಯ್ತು ಅದು. ಮತ್ತು ಇಲ್ಲಿ ನೋಡ್ಬೋದು ಕೋಳಿ ಪದಾರ್ಥ ರೆಡಿ ಆಗ್ತಾ ಬಂತು ನೋಡಿ. ಇವಾಗ ಮಸಾಲೆ ಎಲ್ಲ ಅರೆದಿಟ್ಟಿದ್ರು, ಸೊ ಗ್ರೈಂಡ್ ಮಾಡಿ ಅದನ್ನು ಇವಾಗ ಹಾಕಿ ಆಯಿತು ನಾನು ಬರುವಾಗ. ಹಾಗೆ ಇಲ್ಲಿ ನೋಡಿ ಇನ್ನು ಕುದಿಬೇಕಷ್ಟೇ. ಮಾಂಸ ಎಲ್ಲ ಸ್ವಲ್ಪ ಬೇಯ್ದಿದೆ, ಅಂದರೆ ಆವಾಗ ಮಿಕ್ಸ್ ಮಾಡ್ತಾ ಇದ್ರಲ್ಲ ನೀವು ನೋಡಿರ್ತೀರ. ಇವಾಗ ಇನ್ನೂ ಚೆನ್ನಾಗಿದ್ದು ಕುದಿದ್ರೆ ಆಯಿತು. ಮತ್ತು ಅಲ್ಲಿ ಪದಾರ್ಥ ಎಲ್ಲ ಆದಮೇಲೆ ಈ ಕಡೆ ನಾವು ಬಂದ್ವಿ. ಇಲ್ಲಿ ನೋಡ್ಬೋದು ಧಾರೆ ಪುಳಿ ಅಂತ ಹೇಳ್ತಾರೆ. ಇದು ತುಂಬ ಆಗಿತ್ತು, ಅಂದರೆ ಅದು ಹೀಗೆ ತಿನ್ನಲಿಕ್ಕೆ ಹುಳಿ ಆಗುವಂಥದ್ದು. ಆದರೆ ಒಂದು ನೋಡುವಾಗ ಬಾಯಲ್ಲಿ ನೀರು ಬರ್ತದೆ ತಿನ್ನುವ ಅಂತೇಳಿ. ಬಟ್ ನಾನು ತಿನ್ನಲಿಲ್ಲ, ಅಂದರೆ ತುಂಬ ಇತ್ತು ನೋಡಿ ಗೊಂಚಲು. ಆದರೆ ಅದು ಕೊಯ್ಲಿಕ್ಕೆ ಆಗ್ತಿರಲಿಲ್ಲ, ಆ ಕಡೆ ತುಂಬ ಗುಂಡಿ ಇತ್ತು. ಮತ್ತು ಈ ಕಡೆ ನಮಗೆ ಕೈಗೆ ಎಟಕುವಷ್ಟು ಇದ್ದದ್ದನ್ನು ಕೊಯ್ದಿದ್ದಾರೆ. ಇಲ್ಲಿ ನೋಡ್ಬೋದು ಇವಾಗ ಅತ್ತಿಗೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಅದಾದಮೇಲೆ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಅಂದರೆ ಇದು ರಜೆಯಲ್ಲಿ ಮಾಡಿರುವಂತಹ ವಿಡಿಯೋ. ಇವಾಗ ಶಾಲೆ ಸ್ಟಾರ್ಟ್ ಆಯಿತು, ಆದರೆ ನಾನು ವೀಡಿಯೋ ಸಹ ಹಾಕಿರಲಿಲ್ಲ. ಇಲ್ಲಿ ಮಕ್ಕಳೆಲ್ಲ ಆಡುವಂಥದ್ದು ನೋಡಿ. ಅಂದರೆ ಇಲ್ಲಿ ಅಂಗಳದ ಬದಿಯಲ್ಲಿ ಒಂದು ದೊಡ್ಡ ಗುಂಡಿ ಅಂದರೆ ಕೆಳಗಡೆ ತೋಟ ಉಂಟು ನೋಡಿ. ತೋಟದಲ್ಲಿ ಇಟ್ಟಂತಹ ಗಿಡ ಎಲ್ಲ ಮೇಲೆ ಕಾಣ್ತಾ ಉಂಟು, ಅಂದರೆ ತುಂಬ ಗುಂಡಿ ಅದು. ಹಾಗೆ ಮತ್ತೆ ಅದೆಲ್ಲ ಆಟ ಆಡಿ ಎಲ್ಲ ಆದಮೇಲೆ ಊಟಕ್ಕೆ ಕೂತ್ವಿ. ಇಲ್ಲಿ ನೋಡ್ಬೋದು ಸೇಮಿಗೆ ಮತ್ತು ಕೋಳಿ ಪದಾರ್ಥ. ಹಾಗೆ ಅದಾದಮೇಲೆ ಊಟ ಎಲ್ಲ ಮಾಡ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.